ಹಾಯ್, ಒಂದೇ ಒಂದು ವ್ಯಾಕ್ಸಿನೇಷನ್ನಿಂದ ನೀವು ಕ್ಯಾನ್ಸರ್ನ ತಡೆಗಟ್ಟಬಹುದು. ಸೊ ಈ ವಿಡಿಯೋದಲ್ಲಿ ನಿಮಗೆ ವ್ಯಾಕ್ಸಿನೇಷನ್ ನೇಮ್ ಆ್ಯಂಡ್ ಏಜ್ ಯಾವಾಗ ಹಾಕಿಸ್ಕೊಬೇಕು ಎಲ್ಲನೂ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಓಕೆ, HPV ವ್ಯಾಕ್ಸಿನ್ ಪ್ರೊವೆನ್ಸ್ ಆಫ್ ಪ್ರೊಟೆಕ್ಷನ್ ಎಗೇನ್ಸ್ಟ್ ಸರ್ವಿಕಲ್ ಕ್ಯಾನ್ಸರ್ ಆ್ಯಂಡ್ ಪೀನಲ್ ಕ್ಯಾನ್ಸರ್. ಇದು ವುಮೆನ್ಸಲ್ಲಿ ನಾವು ಸರ್ವಿಕಲ್ ಕ್ಯಾನ್ಸರ್ನ ನೋಡ್ತೀವಿ, ಮೆನ್ಸಲ್ಲಿ ಪೀನಲ್ ಕ್ಯಾನ್ಸರ್ನ ನೋಡ್ತೀವಿ. ನೆಕ್ಸ್ಟ್, ಹೆಪಟೈಟ್ ಬಿ ವ್ಯಾಕ್ಸಿನೇಷನ್ ರೆಡ್ಯೂಸ್ ದ ರಿಸ್ಕ್ ಆಫ್ ಲಿವರ್ ಕ್ಯಾನ್ಸರ್. ಇದಕ್ಕೆ ನೋ ಏಜ್ ಲಿಮಿಟ್, ಇದು ನಮ್ಮ ಲಿವರ್ ಕ್ಯಾನ್ಸರ್ನ ತಡೆಗಟ್ಟುತ್ತೆ. ನೆಕ್ಸ್ಟ್ ಬಂದು HPV ಟೆಸ್ಟ್ ಮಾಡಿಸ್ಕೊಬೇಕಾಗುತ್ತೆ ಎವ್ರಿ 3 years ಆಫ್ಟರ್ ಏಜ್ 21. ಇದು ಒಂದು ಸರ್ವಿಕಲ್ ಕ್ಯಾನ್ಸರ್ನ ತಡೆಗಟ್ಟೋದಕ್ಕೆ. PSA ಬ್ಲಡ್ ಟೆಸ್ಟ್ ಪ್ರೋಸ್ಟೇಟ್ ಕ್ಯಾನ್ಸರ್ನ ತಡೆಗಟ್ಟುತ್ತೆ 45 to 50 years ಒಳಗೆ. ಈ ಪ್ರೋಸ್ಟೇಟ್ ಕ್ಯಾನ್ಸರ್ನ ನಾವು ತುಂಬ ನೋಡ್ತೀವಿ. ದಟ್ಟು ಸರ್ವಿಕಲ್ ಕ್ಯಾನ್ಸರ್ ಎವ್ರಿ 1 or 2 year ಆಫ್ಟರ್ ಏಜ್ 40. ಬ್ರೆಸ್ಟ್ ಕ್ಯಾನ್ಸರ್ನ ನೋಡ್ತೀವಿ ನಾವು ವುಮೆನ್ಸಲ್ಲಿ ತುಂಬ. ಇದಕ್ಕೆ ನಾವು ಮ್ಯಾಮೋಗ್ರಾಮ್ ಟೆಸ್ಟ್ ಮಾಡಿಸ್ಕೋಬೇಕಾಗಿ ಬರುತ್ತೆ. ಅನ್ಯೂಶುವಲ್ ಬ್ಲೀಡಿಂಗ್ ಆಗಿರಲಿ, ಇಲ್ಲ ಬ್ರೆಸ್ಟ್ ಲಿಮ್ಸ್ ಆಗಿರಲಿ, ಪೇಯ್ನ್ ಆಗೋದು, ಅನ್ಎಕ್ಸ್ಪ್ಲೈನ್ ವೆಯ್ಟ್ ಲಾಸ್ ಅಂದರೆ ನಿಮಗೆ ಗೊತ್ತಿದ್ದೀರ ವೆಯ್ಟ್ ಲಾಸ್ ಆಗೋದು, ಕ್ರೋನಿಕ್ ಪೇಯ್ನ್ ಆಗೋದು, ಈ ಥರ ಎಲ್ಲ ನಿಮ್ಮಲ್ಲಿ ಕಾಣಿಸ್ಕೊತಾ ಇದೆ, ಇಮಿಡಿಯೇಟಾಗಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗಿ ಬರುತ್ತೆ. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಫೈಟಿಂಗ್ ಫಾರ್ ಯರ್ ಲೈಫ್ ಅಲ್ವಾ. ಸೊ ಆದಷ್ಟು ಬೇಗ ನೀವು HPV ವ್ಯಾಕ್ಸಿನೇಷನ್ನ ಹಾಕ್ಕೊಳ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು.